ಸುರಪುರ ಪೊಲೀಸ್ ಠಾಣೆಯಲ್ಲಿ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ. ಪರಸ್ಪರ ಶಾಂತಿ ಸೌಹಾರ್ದತೆಯೊಂದಿಗೆ ಹಬ್ಬಗಳನ್ನು ಆಚರಿಸಿ ಡಿವೈಎಸ್ಪಿ ಜಾವೇದ್ ಇನಾಮದಾರ್. ದೇಶದಲ್ಲಿರುವ ಎಲ್ಲರೂ ಮೊದಲು ಭಾರತೀಯರು, ಆದ್ದರಿಂದ ಎಲ್ಲರೂ ನಮ್ಮದು ಭಾರತೀಯತೆಯ ಧರ್ಮ ಎಂದು ಭಾವಿಸಿ ಎಲ್ಲಾ ಹಬ್ಬಗಳನ್ನು ಸಾಮರಸ್ಯದಿಂದ ಆಚರಿಸುವಂತೆ ಡಿವೈಎಸ್ಪಿ ಜಾವೇದ್ ಇನಾಮದಾರ್ ತಿಳಿಸಿದರು. ಸರ್ಕಾರ ರೂಪಿಸಿರುವ ನಿಯಮಗಳನ್ನು ಪಾಲಿಸಬೇಕು. ಯಾವುದೇ ರೀತಿಯ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಹಾಡುಗಳನ್ನು ಹಚ್ಚುವುದಾಗಲಿ ಬೇರೆಯೊಬ್ಬರ ನಿಂದನೆಯ ವರ್ತನೆಯನ್ನು ತೋರಬಾರದು ಎಂದು ತಿಳಿಸಿದರು. ಪಿಐ ಉಮೇಶ್ ನಾಯಕ್ ಮಾತನಾಡಿ, ಇದುವರೆಗೂ ಯಾವುದೇ ಅಹಿತಕರ ಘಟನೆಯಾಗದಂತೆ ಶಾಂತಿಯುತವಾಗಿ ಹಬ್ಬಗಳನ್ನು ಸುರಪುರದಲ್ಲಿ ಆಚರಿಸಿಕೊಂಡು ಬಂದಿದ್ದು, ಈ ವರ್ಷವೂ ಸ್ನೇಹ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಿ ಎಂದು ತಿಳಿಸಿದರು. ಅಲ್ಲದೆ ಗಣೇಶನನ್ನು ಕೂಡಿಸುವವರು ನಗರಸಭೆ ಅಗ್ನಿಶಾಮಕ ದಳ ಜೆಸ್ಕಾಂ ಪರವಾನಗಿ, ಧ್ವನಿವರ್ಧಕ ಪರವಾನಗಿ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಪಿಎಸ್ಐ ಶಿವರಾಜ್ ಪಾಟೀಲ್ ಮಾತನಾಡಿ, ನಮ್ಮ ಸುರಪುರ ಇತಿಹಾಸದಲ್ಲಿ ಇಲ್ಲಿ ಎಲ್ಲಾ ಜಾತಿ ಧರ್ಮದವರು ಒಂದಾಗಿ ಹಬ್ಬಗಳನ್ನು ಆಚರಿಸಿಕೊಂಡು ಬಂದಿದ್ದು, ಯಾವುದೇ ಅಹಿತಕರ ಘಟನೆ ಇಲ್ಲಿ ಹಿಂದೇನೂ ನಡೆಯುವುದಿರುವುದಿಲ್ಲ, ಮುಂದೇನೂ ನಡೆಯಬಾರದು. 1894 ಪುಣೆಯ ಕೇಸರಿ ವಾರ್ಡ್ನಲ್ಲಿ ಮೊದಲು ಬಾಲಗಂಗಾಧರ್ ತಿಲಕರು ಸ್ವತಂತ್ರಕ್ಕಾಗಿ ಎಲ್ಲರ ಗಣೇಶ ಹಬ್ಬವನ್ನು ಆರಂಭಿಸಿದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಯಾರೂ ಸಹ ಹಿಂದೂ ಮುಸ್ಲಿಂ ಎಂದು ಜಾತಿ ತಾರತಮ್ಯ ಮಾಡದೆ ಎಲ್ಲರೂ ಸಹೋದರ ಭಾವನೆಯಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪರಸ್ಪರ ಒಂದಾಗಿ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದೇವೆ, ಮುಂದೆಯೂ ಸಹ ಹಾಗೆ ಇರುತ್ತೇವೆ ಎಂದು ಹೇಳಿದರು. ಹಾಗೂ ಪೊಲೀಸ್ ಇಲಾಖೆಯವರು ಸಹ ನಮಗೆ ಸಹಕರಿಸುವಂತೆ ಕೆಲವು ಸೂಚನೆಗಳನ್ನು ನೀಡಿದರು. ಸಭೆಯಲ್ಲಿ ಡಾಕ್ಟರ್ ರಮೇಶ್ ಆಲ್ದಾಳ, ವೆಂಕಟೇಶ್ ಬೈರಿಮಡ್ಡಿ, ಭೀಮನ್ ಗೌಡ, ಲಕ್ಷ್ಮೀ ಹೆಮ್ಮನೂರ್, ಭೀಮು ನಾಯಕ್, ಮಲ್ಲಿಬಾವಿ, ಸಂದೀಪ್ ಜೋಶಿ, ವಿಷ್ಣು ಗುತ್ತೇದಾರ್, ನಾಗರಾಜ್ ಪ್ಯಾಪಲಿ, ಭೀಮರಾಯ ಭಜಂತ್ರಿ, ಶಿವರಾಜ್ ವಾಗ್ಗಾರ್, ಪ್ರವೀಣ್ ಕುಮಾರ್, ಲೋಕೇಶ್ ನಾಯಕ್, ಮಲ್ಲು, ವಿಷ್ಣುಸೇನಾ, ಶಿವಲಿಂಗ, ಹಸನಾಪುರ್, ನಾಶೀರ್ ಹುಸೇನ್ ಕುಂಡಲಿ, ಅಬ್ದುಲ್ ಗಫಾರ್ ನಗ್ನೂರಿ, ಉಸ್ತಾದ್ ಹುಸೇನ್ ಅಹಮದ್, ಶರೀಫ್ ಶೇಖ್, ಮಹಿಬೂಬ್ ವಂಟಿ, ಖಾಲಿದ್ ಅಹಮದ್, ಶೇಖ್ ಹುಸೇನ್, ಅಬಿದ್ ಹುಸೇನ್, ಯೂಸುಫ್, ಇಕ್ಬಾಲ್ ಸಾಬ್, ಮೊಹಮ್ಮದ್ ಮೌಲಾ ಸಾಬ್, ಅಬ್ದುಲ್ಲಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದು, ಪೊಲೀಸ್ ಪೇದೆ ದಯಾನಂದ್ ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು. ಪ್ರತಿಷ್ಠಾಪನೆ ಮಾಡೋರು ಮತ್ತು ವಿಸರ್ಜನೆ ಮಾಡೋಕ ಏನು ಯುವಕರಿದ್ರು ಅವ್ರು ಏನಾದ್ರು ಗಲಾಟೆ ಮಾಡಿದ್ರೆ ನಿಮ್ಮ ಹತ್ರ ಓಡಿ ಬರ್ತಾರ. ಯಾಕೆ ನಿಮ್ದು ಇಂಪಾರ್ಟೆಂಟ್ ಇದೆ, ನಿಮ್ಮ ಹತ್ರ ಬಂದಾಗ ನೀವು ಬುದ್ಧಿವಾದ ಹೇಳ್ಬೇಕು. ಈಗ ಏನ್ ಮಾಡಪ್ಪ ಏನೋ ಇಷ್ಟು ಮಾಡಿದ್ರೆ ನಿಮ್ಮ ಹತ್ರ ಓಡಿ ಬರ್ತಾರೆ. ಈಗ ಹತ್ರ ಬರ್ತಾರೋ, ಇವ್ರ ಹತ್ರ ಬರ್ತಾರೋ, ಅಥವಾ ಈ ಗಣೇಶನ್ ಮಾಡ್ಕೊಂಡ್ರೆ ಇವ್ರು ದೊಡ್ಡ ಹತ್ರ ಬರ್ತಾರೋ, ಇವರೆಲ್ಲ ನಮ್ಮ ಕೈ ಮಾಡಿ ಅದು ಇವ್ರು ದೊಡ್ಡ ಹತ್ರ ಬರ್ತಾರೆ. ಓಡಿ ನೀವೇ ಹೇಳ್ಬೇಕು, ನಿಮ್ಗೆಲ್ಲ ನಾವು ಕೇಸ್ ಮಾಡ್ತೀವಿ, ನಾವು ಫೋನ್ ಹಚ್ಚಿರ್ತಾರೆ, ಹೋಗಿ ಬಿಡಿ ಅಂತ. ಹಾಗಾಗಿ ನಿಮ್ಮ ಹತ್ರ ಬಂದಾಗ ಮುಂಚೆನೆ ನೀವು ಅವ್ರಿಗೆ ತಿಳುವಳಿಕೆ ಕೇಳಬೇಕು. ಏನು ಸರ್ಕಾರ ನಿಯಮಗಳಿದೆ, ಏನು ಪೊಲೀಸ್ ಇಲಾಖೆ ಸೂಚನೆಗಳು ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಒಂದು ವೇಳೆ ಪಾಲನೆ ಅವ್ರನ್ನೆಲ್ಲ ತಿಳುವಳಿಕೆ. ಒಂದು ಸಲ ಎಫ್ಐಆರ್ ಆದರೆ 10 ವರ್ಷಕ್ಕೆ ಡಿಸ್ಮಲ್ ಆಗೋದಕ್ಕೆ ನೀವು ಯಾವುದೋ ಒಂದು ವೆಹಿಕಲಲ್ಲಿ ಯಾವುದೋ ಒಂದು ವೆಹಿಕಲ್ ಸೀಲ್ ಮಾಡಿದ್ರೆ ಒಂದು ವೆಹಿಕಲಲ್ಲಿ ಕೂಡ ಕೇಸೇ ಒಂದು ವೆಹಿಕಲ್ ಕಟ್ಟಿದ್ದು ನ್ಯಾಯಾಲಯದ ವಿಚಾರಣೆ ಮುಗಿಯುವವರೆಗೆ ಕೂಡ ಹಂಗೆ ಕಟ್ಟಿದ್ದೆ. ಇವೆಲ್ಲ ಯುವಕರಿಗೆ ನಾಳೆ ನಾನು ಸಿಂಗಾಪುರ ಹೋಗಬೇಕು, ನಾನು ದುಬೈಗೆ ಹೋಗಬೇಕು, ಉಮ್ರಾ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಕೊಡಂಗಿಲ್ಲ. ನಾವು 2012ರಲ್ಲಿ ತೊಂಬತ್ತು ಗಲಾಟೆಗೆ ಇವೆಲ್ಲರೂ ಮತ್ತು ಗಣೇಶ್ ಟೈಮ್ ಇಲ್ಲ 37 ಮಂದಿಗೆಲ್ಲ ಎಲ್ಲರೂ ಹಿರಿಯರದವರಿಗೆ ಅವ್ರು ಉಮ್ರಾ ಹೋಗ್ಬೇಕಂದ್ರೆ ಅವ್ರಿಗೆ ವಾಪಸ್ ಪಾಸ್ಪೋರ್ಟ್ ಸಿಗ್ತಾಯಿಲ್ಲ. ಯಾಕಂದ್ರೆ ಓಡಿಸಿಟ್ಟು ಓಪನ್ ಮಾಡಿದ್ವಿ. ಅದಾಗ ಗಣೇಶ ಮತ್ತು ಬೇರೆ ಕೇಸಲ್ಲಿ ನೋಡ್ರಿ, ನೀವು ಬೇರೆ ಅಡ್ಡ ಮುಜಾಗ ಮಾಡಿದ್ರಿ. ಅದಕ್ಕೆ ಒಂದು ಸಾರಿ ಮೇಲೆ ಓಡಿಸಿಟ್ಟು ಓಪನ್ ಆಯ್ತು, ನಿಮ್ಗೆ ಯಾವುದೂ ಜಾಬ್ ಬರೋಂಗಿಲ್ಲ, ಪಾಸ್ಪೋರ್ಟ್ ರಿಜಿಸ್ಟರ್ ಆಗೋಂಗಿಲ್ಲ. ನಿಮ್ಗೆ ನಾವು ಮತ್ತೆ ಕಲ್ಪರಿ ನೋಡಿ ಪರೇಡ್ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ, ಈ ಪಬ್ಲಿಕಲ್ಲಿ ನಿಮ್ಗೆ ಮತ್ತೆ ಇನ್ಸಲ್ಟ್ ಆಗುತ್ತೆ. ನಾವೇನು ಬರೀ ರೌಡಿದಪ್ಪ ಅದನ್ನ ನೋಡೋಣ. ರೌಡಿದಲ್ ನಿಮ್ಮ ಬಗ್ಗೆ ನೀವು ಯಾರಾದರೂ ಒಳ್ಳೆ ಹೋಗ್ತೀನಿ ಹೆಸರು ಬೇಡ ಥರ ನಾವು ರೌಡಿದಲ್ ನಮ್ಮ ನಡೆಯೋದು ನಮ್ಮಲ್ಲ ಶಾಪಿಂಗ್ ಡೈರೆಕ್ಟ್ ಹೇಳ್ಬಿಡ್ತೀನಿ ನಾನು. ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಬೇಕು, ಯಾವುದೇ ಕೂಡ ನ್ಯೂಸೆನ್ಸ್ ಯಾರೇ ಮಾಡಿದ್ರು ಕೂಡ ಅಲ್ಲಿ ಬರೀ ಅಲ್ಲಿ ಇರ್ತಕ್ಕಂಥ ಗಜಾರಣ ಮಂಡಳಿಯವ್ರು ಮಾಡ್ಬೇಕಂತಲ್ಲ, ಯಾವನೇ ಬಂದು ಮಾಡಿದ್ರು ಕೂಡ ಕುಡಿದೇ ಬಿಟ್ಟು ಮಾಡಿದ ಗೊತ್ತಿಲ್ಲ, ಅವ್ರ ಮೇಲೆ ಕೇಸ್ ಆಗುತ್ತೆ ಇಮಿಡಿಯೇಟ್ಲಿ ನಾವು ಡಿಸ್ಕ್ಲೋಸ್ ಮಾಡಿದ್ರು. ನಾನೇ ಫೋನ್ ಮಾಡಿಬಿಡ್ತೀನಿ ನಮಗೆ ಫೋನ್. ಅದಕ್ಕಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಬೇಕು, ಶಾಂತ ರೀತಿಯಿಂದ ಸರ್ಕಾರದ ನಾವು ಹೇಳಿದ್ರಿ ನಮ್ಮ ಸುರಪುರಲ್ಲಿ ಇಲ್ಲಿವರೆಗೆ ಯಾವುದೂ ಆಗಿಲ್ಲ ಅಂತೆ. ಹೌದು, ನಾವು ಆಗಿಲ್ಲ. ನಾನು ಬಂದಿದ್ದು 3 ವರ್ಷ ಮಾಡ್ತೇವೆ, 2 ವರ್ಷ ಆಗಿದ್ದೀನಿ. ಯಾವುದೂ ಕೂಡ ನಮಗೆ ಸರ್ಕಾರ ಕೊಟ್ಟಿದ್ರಿ, ನಾವು ಯಾವಾಗಲೂ ತಮಗೆ ಋಣಿಯಾಗಿದ್ದೀವಿ. ಈ ವರ್ಷ ಕೂಡ ಹಾಗೆ, 3 ವರ್ಷ ಕೂಡ ಹಾಗೆ ನೀವೆಲ್ಲರೂ ಕೂಡ ನಮ್ಮ ಸರ್ಕಾರ ಕೊಟ್ಟು ನಮ್ಮ ಇಲಾಖೆಗೆ ಆಯಿತು, ನಮ್ಮ ಸರ್ಕಾರಕ್ಕಾಯಿತು, ಈ ಊರಿನ ಜನತೆಗೆ ಊರು ಶಾಂತಿ ಇರಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಗ್ತದೆ ನಾವೆಲ್ಲ ತಕ್ಷಣ ಹಾಕ್ಬಿಡ್ತೀವಿ, ಒಂದು ಪಟ್ಟಿ ಮಾಡಿಸಿ ಶಿವರಾತ್ರಿ ಜಾರಿ ಮಾಡ್ತೀವಿ, ಬೇರೆ DR ಮಾಡಿ ಬರ್ತಾವೆ, KSR ವೆಹಿಕಲ್ ಬರ್ತಾವೆ. ಹೀಗೆಲ್ಲ ಮತ್ತೆ ಮನೆಗೂ ಬರೋಬರಾಕಲ್ಲ ಆಗ್ಬಿಡ್ತಾರೆ. ಶಿವಮೊಗ್ಗದ ನೋಡಿದಿರ್ತೀವಿ ನಾವು ಕೊಡ್ರಿ ಇನ್ನೊಬ್ಬ ಹೇಳಿದ್ರು ಸಿಕ್ಕಲ್ ವಿಂಡೋ ಸಿಸ್ಟಮ್ ಮಾಡಬೇಕು ಅಂತ.
ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಹೋಗೋಷ್ಟು ಮಾಡ್ತೀವಿ, ಆ ವರ್ಷ ಮಾಡ್ತೀವಿ. ಸಿಂಗಲ್ ವಿಂಡೋ ಸಿಸ್ಟಮ್ ಅಂದ್ರೆ ಏನು, ನಾವು ಕೊನೆಯದಾಗಿ ಪರ್ಮಿಷನ್ ಕೊಡ್ತೀವಿ ಪೊಲೀಸ್ ಇಲಾಖೆ. ಅದಕ್ಕೆ ಮುಂಚಿತವಾಗಿ ನೀವು ಯಾವುದು ಲೋಕಲ್ ಡಿಪಾರ್ಟ್ಮೆಂಟ್ ಯಾವುದು ಗ್ರಾಮ ಪಂಚಾಯತ್ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಪರ್ಮಿಷನ್ ತಗೋಬೇಕು, ಸರ್ಕಾರಿ ಜಾಗ ಇರ್ತದೆ. ಅಥವಾ ನಗರದಲ್ಲಿ ಏನು ಮಾಡ್ತಾರೆ, ನಗರಸಭೆಯಿಂದ ಪರ್ಮಿಷನ್ ತಗೋಬೇಕು. ಅಥವಾ ಯಾವುದೋ ಬಸ್ ಎಕ್ಸೈಜೆಡ್ ಪರ್ಸನಲ್ ವೈಯಕ್ತಿಕ ಖಾಸಗಿ ವ್ಯಕ್ತಿಗಳ ಜಾಗ ಇರ್ತದೆ, ಆ ವ್ಯಕ್ತಿ ಕಡೆಗೆ ನೀವು ಪರ್ಮಿಷನ್ ತೊಗೊಂಡ್ಬರ್ಬೇಕು. ಒಂದು ಎರಡನೇದು ಜಸ್ಕಾಮಿಂದ ನೀರು ವಿದ್ಯುತ್ ಸಪ್ಲೈ ಮಾಡ್ತಾರೋ ಅವ್ರ ಕಡೆಯಿಂದ ನೀವು ವಿದ್ಯುತ್ ಸಪ್ಲೈ ಮಾಡೋ ಬಗ್ಗೆ ಏನು ಕಟ್ಟಿ ಅವ್ರ ಕಡೆಯಿಂದ ಒಂದು ಅನುಮತಿ ಪತ್ರ ಪಡಿಬೇಕು. ಹಾಗೆ ನೀವು ಪೆಟ್ರೋಲ್ ಮಾಡ್ತೀವಿ, ಹಿಂದೂ ಮಹಾಗಣಪತಿ ದೊಡ್ಡ ಗಣೇಶ್ವರರು ಪೆಟ್ರೋಲ್ ಮಾಡ್ತಾರೆ, ಅಲ್ಲಿ ಮತ್ತೆ ಗೆಸ್ಟ್ ಕಾಲ್ ಮಾಡ್ತಾರೆ, ಅಲ್ಲಿ ಬೇಡಿಕೆ 50 ಜನ 60 ಜನ ಇರ್ತಾರೆ. ಆ ಪೆಟ್ರೋಲ್ ಕಟ್ಟಿದ್ದೀರೋ ಕರೆಂಟ್ ಸರಿಯಾಗಿರುತ್ತೇವೆ PWD ಅನುಮತಿ ಪತ್ರನ ಪಡಿಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಲ್ಲ ಆದ್ಮೇಲೆ ಏನು ಮಾಡಬೇಕು, ನೀವು ನಮ್ಮ ಪೊಲೀಸ್ ಇಲಾಖೆಗೆ ಕೊಡ್ಬೇಕು. ಪೊಲೀಸ್ ಇಲಾಖೆ ಏನು ಕೊಡುತ್ತೆ, ನಾವು ಕೊಡ್ತಿದ್ರೆ ಮಾಹಿತಿ ಪರ್ಮಿಷನ್ ಕೊಡ್ತೀವಿ. ಮಾಹಿತಿ ರಾತ್ರಿ 10 ಗಂಟೆ ನಂತರ ಬಳಸುವಾಗಿಲ್ಲ. DJ ಬಗ್ಗೆ ಬಳಸೋ DJ ಗಣೇಶ ಆಗಲ್ಲ. DJ ಮತ್ತು ಪ್ಲಾಸ್ಮಾಗೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟೈತಿ ಇವಾಗ.